ಓಕೆ, ಸುರೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಅವರನ್ನು ಕರೆಸಿದ್ದೀವಿ. ಸುರೇಶ್ ನಮಸ್ತೆ, ಹೇಗಿದ್ದೀರಿ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ ನಾನು. ಓಕೆ, ಈ ನಿಮಗೆ ಈ ಪಂಜ ಇದೊಂದು ಇದೆ ಸ್ಪೋರ್ಟ್ಸ್ ಅಂತ ಗೊತ್ತಾಗಿದ್ದಾದ್ರೆ ಹೆಂಗೆ? ನಮಗೆಲ್ಲ ಗೊತ್ತೇ ಇಲ್ಲ ಹಿಂಗೆಲ್ಲ. ಒಂದು ನಾವೆಲ್ಲ ಸಾಧಾರಣವಾಗಿ ಹಿಂಗೆ ಅಂದ್ಕೋತೀವಿ ಅಂತಂದರೆ ಏನೋ ಗಿಚ್ಚರಲ್ಲಿ ಇರುತ್ತೆ. ಈ ಥರ ಒಂದು ಸ್ಪೋರ್ಟ್ಸ್ ಇದೆ ಅಂತ ದೇವರನ್ನೇ ನನಗೆ ಗೊತ್ತಿರಲಿಲ್ಲ. ಎನಿ ಹೌ ಅದರಲ್ಲಿ ಅದ್ಭುತ ಸಾಧನೆ ಮಾಡಿದ್ದೀರಿ, ಚಿನ್ನದ ಪದಕ ಗೆದ್ದಿದ್ದೀರಿ. ಹಾಂ, ಆ ಚಿನ್ನದ ಪದಕ ಗೆದ್ದಿದ್ದು ಎಲ್ಲಿ ಅದು? ಚಿನ್ನದ ಪದಕ ಲಾಸ್ಟ್ ಇಯರ್ ಮಲೇಷ್ಯಾದಲ್ಲಿ ಸರ್. ಓಕೆ ಓಕೆ ಓಕೆ. ನಿಮಗೇನು ಸವಲತ್ತುಗಳಿರಲ್ವಾ ಸರ್ಕಾರದಿಂದ? ಇದು ಸರ್ಕಾರದಿಂದ ಇಷ್ಟ ತನಕ ಏನು ಸವಲತ್ತಿಲ್ಲ ಸರ್. ಇದು ನಾನ್ ಒಲಿಂಪಿಕ್ ಗೇಮ್ ಅಂತಾರೆ. ಹಾಂ, ಒಲಿಂಪಿಕ್ ಮತ್ತು ನಾನ್ ಒಲಿಂಪಿಕ್ ಅಂತ ಎರಡು ಥರ ಗೇಮ್ ಇದೆ ಅಂತಾರೆ. ಇದು ಒಲಿಂಪಿಕ್ಕಲ್ಲಿ ಆ್ಯಡ್ ಆಗಿಲ್ಲ. ಓಕೆ, ಇದು ಆ್ಯಡ್ ಆಗಿಲ್ವಾ? ಆ್ಯಡ್ ಆಗಿಲ್ಲ ಅಂತಾರೆ. ಬಟ್ ಆ್ಯಡ್ ಆಗುವ ಎಲ್ಲ ಸಾಧ್ಯತೆಗಳಿದೆ ಮುಂದಿನ ದಿನಗಳ ಅಂತಲೂ ಹೇಳ್ತಾರೆ. ಆ್ಯಡ್ ಆಗಲಿ, ಆ್ಯಡ್ ಆದ ನಂತರ ನೀವು ಚಿನ್ನ ತಗೊಂಬಂದ ನಂತರ ಮತ್ತೆ ಮಾತಾಡೋದೇ ಬೇಡ. ನಿಮ್ಮ 20 ಲಕ್ಷ ಸಾಲ ಎಲ್ಲ ಸ್ವಿಂಗ್ ಟಪಕ್ ಆಗ್ಬಿಡ್ತದೆ. ಹಾಂ, ಎಷ್ಟು ಅಗತ್ಯ ಇದೆ ನಿಮ್ಗೆ ಈಗ ದುಡ್ಡಿಂದು? ಸರ್, ಅಸೋಸಿಯೇಷನ್ಗೆ 2,09,000 ಕಟ್ಟಬೇಕು ಸರ್. ಅದೇನದು ಅಸೋಸಿಯೇಷನ್ಗೆ ದುಡ್ಡು ಕಟ್ಟೋದು? ಅದು ಹೆಂಗೆ? ಅದು ನನಗೆ ಅರ್ಥನೇ ಆಗಲ್ಲಪ್ಪ. ಅದು ಅವರೇ ಸರ್ ನಮ್ಮಲ್ಲಿ ಇಲ್ಲಿಂದ ಕರ್ಕೊಂಡು ಹೋಗಿ, ಅಲ್ಲಿ ನಮ್ಗೇನು ಗೊತ್ತಿರಲ್ಲ, ಅಲ್ಲಿ ಏರ್ಪೋರ್ಟಿಂದ ಕಾಂಪಿಟೇಷನ್ ನಡೆಯೋ ಜಾಗಕ್ಕೆ ಅಲ್ಲಿ 2,09,000 ಎಲ್ಲ ಖರ್ಚು ಬರುತ್ತಾ? ಅಕೊಮಡೇಷನ್ ಎಲ್ಲ ಇದು ಮಾಡ್ತಾರೆ. ಎಲ್ಲ ಅದರಲ್ಲೇ ಬರುತ್ತಾ? ಅದ್ರಲ್ಲಿ ಬರುತ್ತೆ. ಇದೀಗ ಇಲ್ಲಿ ನಾವು ರಿಜಿಸ್ಟರ್ ಆಗಿರೋದು ಒನ್ ಹ್ಯಾಂಡ್ಗೆ, ರೈಟ್ ಹ್ಯಾಂಡ್ ಮಾತ್ರ. ಇನ್ನು ಅಲ್ಲಿ ಹೋಗಿ ಲೆಫ್ಟ್ ಹ್ಯಾಂಡ್ ಬೇರೆ ರಿಜಿಸ್ಟರ್ ಮಾಡೋಕ್ಕಿದೆ. ಅಲ್ಲಿ ಹೋದಾಗ ಅದು ಹಂಗಂದ್ರೆ ಹೆಂಗೆ ಅದು? ಅದು ಸರ್, ಈಗ ನಾವು ರೈಟ್ ಹ್ಯಾಂಡ್ ಬಲ ಕೈ ಮಾತ್ರ ಫಸ್ಟಿಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು, ಒಂದೇ ಕೈ ಮಾತ್ರ. ಅದು ಅಲ್ಲಿ ಹೋದ ನಂತರ ಇದೆಲ್ಲ ಒಂದು ಕೈದೆಲ್ಲ ಕಾಂಪಿಟೇಷನ್ ಮುಗಿದ ಮೇಲೆ ಇನ್ನೊಂದು ಕೈದು ಲೆಫ್ಟ್ ಹ್ಯಾಂಡ್ ಇಡ್ತಾರೆ. ಅವಾಗ ಅದಕ್ಕೆ ಸಪ್ರೇಟ್ ರಿಜಿಸ್ಟರ್ ಮಾಡಬೇಕಲ್ಲಿ ಆ ಕೈಗೆ. ಆ ಕೈಗೆ ಅಲ್ಲಿ ಒಂದು 15,000 ಕಟ್ಲಿಕ್ಕೆ ಇರುತ್ತೆ ರಿಜಿಸ್ಟ್ರೇಷನ್ಗೆ. ಅದೆಲ್ಲ ಇದ್ರಲ್ಲಿ ಬರೋದಿಲ್ಲ, ಎಕ್ಸ್ಟ್ರಾ ಅದೆಲ್ಲ. ಓಕೆ ಓಕೆ. ಮತ್ತೆ ನಾವು ಅಲ್ಲಿ ರೀಚಾರ್ಜ್ ಮಾಡ್ಕೊಳ್ಳೋದು ಅದು ಇದು ಎಲ್ಲ ಸ್ವಲ್ಪ ಎಕ್ಸ್ಟ್ರಾ. ಓಕೆ, ಒಂದು 3 ಲಕ್ಷ ಬಂದರೆ ನೀವು ಆರಾಮ್ಸೆ ಬರ್ಬೋದು. ಖಂಡಿತ ಸರ್, ಡೆಫಿನೆಟ್ಲಿ. ನೋಡೋಣ, ಪಬ್ಲಿಕ್ ಕಾಲ್ಗೆ ಬಿಟ್ಟಿದ್ದೀವಿ, ನೋಡೋಣ ಯಾರು ಬರ್ತಾರೆ ಮಾತಾಡಲಿಕ್ಕೆ ಅನ್ನುವಂಥದ್ದು. ಜೊತೆಗೆ ನಮ್ಮ ರಿಪೋರ್ಟರ್ ಚಿತ್ರದುರ್ಗದಿಂದ ನೇತ್ರಾವತಿ ಕರೆ ಮಾಡಿದ್ದಾರೆ. ದಯವಿಟ್ಟು ನಮಗೊಂದು 3 ಲಕ್ಷ ಬೇಕಾಗಿದೆ. ಸೊ ಎಲ್ಲರ ಹತ್ರ ನಾನು ಕೇಳ್ಕೊಳ್ತಿರೋದು, ಚಿತ್ರದುರ್ಗದಿಂದ ನೇತ್ರಾವತಿ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೆಂಗೆ ಇವರನ್ನ ಕಳಿಸೋದಾ? ಸರ್, ನಾವು ಕಳಿಸ್ಬೇಕು ಸರ್ ಅವ್ರಿಗೆ. ಹಾಂ, ಯಾಕೆಂತಂದ್ರೆ ಅವರು ಇರೋ ರೀತಿಯನ್ನ ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್ ಅವ್ರಿಗೆ. ಕರೆಕ್ಟ್ ಅಲ್ವಾ? ಈಗ ನಮ್ಮ ದೇಶದವರು ನಾವು ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಬೇರೆ ಯಾರು ಸರ್ ಹೆಲ್ಪ್ ಮಾಡ್ಬೇಕು ಅವ್ರಿಗೆ? ಖಂಡಿತ ಖಂಡಿತ ಖಂಡಿತ. ಹಾಗಾಗಿ ಸರ್ ಹಾಗೇನಿಲ್ಲ. ಈಗ 2 ಟೈಪ್ ಇರುತ್ತೆ ನಮ್ಮಲ್ಲಿ. ದುಡ್ಡಿದ್ದವರು ದುಡ್ಡು ಕೊಡಿ, ಹಾಂ ಸರ್. ದುಡ್ಡು ಕೊಡಲು ಆಗದೇ ಇದ್ದವರು ಪ್ರಾರ್ಥನೆಯನ್ನಾದ್ರೂ ಮಾಡಿ, ಸಾಕು. ಮಾಡ್ಬೇಕು ಸರ್, ಅಷ್ಟೇ. ನಮ್ ಕೈಲಾದಷ್ಟು ಆದ್ರೂ ನಾವು ಸಹಾಯ ಮಾಡ್ಲೇಬೇಕು ಸರ್ ಅವ್ರಿಗೆ. ₹1 ಆದ್ರೂ ಕೂಡ ಅದು ಗ್ರೇಟೇ, ಅದರಲ್ಲಿ 2 ಮಾತಿಲ್ಲ. ಹೌದು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡೋಣ, ಏನಾದರೂ ಒಂದು ಪ್ರಯತ್ನ ಪಡೋಣ. ಈ ಸೋಮಶೇಖರ್ ಪಡುಕೆರೆ ಅಂತ ಒಬ್ಬರು ಜರ್ನಲಿಸ್ಟ್, ಭಾಳ ಖ್ಯಾತ ಜರ್ನಲಿಸ್ಟ್, ಸ್ಪೋರ್ಟ್ಸ್ ಜರ್ನಲಿಸ್ಟ್, ಅವರು ಇದನ್ನು ನನ್ನ ಗಮನಕ್ಕೆ ತಂದರು. ನೋಡಿ ಶೆಟ್ರ ಹಿಂಗಿದೆ ಅಂತೇಳಿ. ಸೊ ಅವರ ಒತ್ತಾಯದ ಮೇರೆಗೆ ಈ ಸ್ಟೋರಿ, ನಾನು ಒತ್ತಾಯ ಅಂತಲ್ಲ, ಅವರು ಒಂದು ಅಕ್ಕರೆಯಿಂದ ಹೇಳಿದರು ಇದನ್ನು ಮಾಡಿ ಅಂತಂದ್ಬಿಟ್ಟು. ಯಾಕಂದರೆ ಅವರಿಗೆ ಸ್ಪೋರ್ಟ್ಸ್ ಬಗ್ಗೆ ಅಪಾರವಾದಂಥ ಜ್ಞಾನ ಇದೆ. ನಮ್ಗೆ ಗೊತ್ತಿರೋದಿಲ್ಲ ಇಂಥದ್ದು ಏನಾಗಿದೆ ಎತ್ತಾಗಿದೆ ಅಂತೇಳಿ. ಸೊ ಸೋಮಶೇಖರ್ ಪಡುಕೆರೆ ಈ ಸ್ಟೋರಿಯನ್ನು ನಮಗೆ ರೆಫರ್ ಮಾಡಿದ ಕಾರಣಕ್ಕಾಗಿ ನಾವು ನಮ್ಮ ಹರೀಶ್ ಪಾಲಿಚಾರ್ ಉಡುಪಿ ಪ್ರತಿನಿಧಿಗೆ ಹೇಳಿ ತಕ್ಷಣವೇ ಸ್ಟೋರಿ ಮಾಡಿಸಿ, ಮೊನ್ನೆ ಹೋಗಬೇಕಾಗಿತ್ತು ಸ್ಟೋರಿ, ಬೇರೆ ಬೇರೆ ಕಾರಣಗಳಿಂದ ಹೋಗಲಿಕ್ಕಾಗಿಲ್ಲ. ಹಾಗಂತ ಅದನ್ನು ಬಿಟ್ಟುಬಿಡೋ ಥರ ನಾವು ಮಾಡಲ್ಲ, ಆ ಸ್ಟೋರಿಯನ್ನು ಕ್ಯಾರಿ ಮಾಡ್ತೀವಿ. 3 ಲಕ್ಷದ ಅಗತ್ಯ ಇದೆ. ಮತ್ತೊಮ್ಮೆ ಅವರನ್ನು ನೋಡಿ, ಅವರು ಆ ಪಂಜ ಯಾವ ರೀತಿ ಇರುತ್ತೆ ಅಂತೇಳಿ. ಈ ಪಂಜ ಸುರೇಶ್ ಅವರೇ, ಇದಕ್ಕೆ ಕೆಲವಿರುತ್ತಲ್ಲ, ಇಷ್ಟು ವೆಯ್ಟ್ ಬೇಕು, ಮತ್ತೊಂದು ಬೇಕು. ಈಗ ಮೊನ್ನೆ ಪೋಗಟ್ ಅವರು ಇದಾದರು, ಅನರ್ಹಗೊಂಡ್ರು. ನಿಮ್ಮಲ್ಲಿ ಅರ್ಹತೆಗಳು ಅಂತೆಲ್ಲ ಇರುತ್ತೆ ಇದರಲ್ಲಿ? ಹೌದು ಸರ್, ವೆಯ್ಟ್ ಇರುತ್ತೆ. ಎಷ್ಟು kg? ವೆಯ್ಟ್ ಅಂಡರ್ 18 ಸ್ಟಾರ್ಟ್ ಆಗುತ್ತೆ. ಅಂಡರ್ 18, 21, ಹಾಗೆ ಸೀನಿಯರ್ ಮೆನ್. ನಿಮ್ದೇನೀಗ? ಮಾಸ್ಟರ್. ನನ್ನ ಸೀನಿಯರ್ ಮೆನ್ ನಂದು 82 kg. ಅದರಲ್ಲಿ ಆಡ್ಬೇಕು ಸರ್. ಆದರೆ ಏನು ಇಷ್ಟು ನಿಮಿಷ ಹಂಗೆಲ್ಲ ಇದೆಯಾ? ಹಂಗೇನಿಲ್ಲ ಸರ್, ನಮ್ಮ ಸ್ಟ್ರೆಂತ್ ಎಷ್ಟು ನಿಲ್ಸೋಕ್ಕಾಗತ್ತೆ ಅಷ್ಟು ನಿಲ್ಲಿಸ್ಬೋದು. ಇದು ಮತ್ತು ಇನ್ನೊಂದು ಸರ್ ಹೇಳ್ತೀನಿ ನಾನು ವಾಹಿನಿ ಮೂಲಕ, ಇದು ತುಂಬ ರಿಸ್ಕಿ ಗೇಮ್ ಸರ್. ಹೆಂಗೆ? ಇವಾಗಲೇ ನಾವು ಒಂದು ಊನ ಇದ್ದೀವಿ, ಇದರಲ್ಲಿ ಕೈ ಕಟ್ಟಾಗುವಂಥ ಎಲ್ಲ ಸಾಧ್ಯತೆಗಳಿದೆ. ಮೂಳೆ ಸ್ಟ್ರಾಂಗ್ ಇದ್ದರೆ ಮಾತ್ರ. ಮೂಳೆ ಸ್ವಲ್ಪ ಇದ್ದಿದೆ ಅಂದರೆ ಕಟ್ಟಾಗ್ಬಿಡುತ್ತೆ ಸರ್. ಅದಕ್ಕೂ ಸಮೇತ ಅವ್ರು ಬರ್ಸ್ಕೋತಾರೆ, ಇದು ಕಟ್ಟಾದರೆ ನಾವೇನು ಹೊಣೆ ಅಲ್ಲ ಅಂತ ಗೇಮಲ್ಲಿ. ಅದು ನಾವು ಬರೆದು ಸಿಗ್ನೇಚರ್ ಮಾಡಿ ಕೊಡ್ಬೇಕು ಸರ್. ಅದ್ರ ಮೇಲೆ ದೊಡ್ಡ ದೊಡ್ಡ ಸ್ಟಾರ್ಗಳಾದರೆ, ಈ ಯಾರು ರೊನಾಲ್ಡೋ ಇಂಥವರೆಲ್ಲ ಆದರೆ ಅವ್ರಿಗೆ ಇನ್ಶೂರೆನ್ಸ್ ಇರುತ್ತಲ್ವ? ಹೌದು.
ನಮ್ದು ಏನು ನಮ್ಮ ಕೈ ಕಟ್ಟಾದ್ರೆ ಟ್ರೀಟ್ಮೆಂಟ್ ಮಾಡ್ತಾರೆ ಅಷ್ಟೇ, ಮತ್ತೆ ಲೈಫ್ ನಮ್ಮದೇ ಮಾತಾರ ನಿಮ್ಮ ಹಿಂಗಿರ್ತಾರೆ. ನಿಮ್ಮ ಕೈಯಲ್ಲಿ ಇಷ್ಟು ಶಕ್ತಿ ಇದೆ ಅಂತ ಗೊತ್ತಾಗಿದ್ದೆ ಯಾವಾಗ ನಿಮಗೆ? ಸರ್ ಇದು ನನ್ನ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾಗಿದೆ. ನಾವು ಚಿಕ್ಕಂದಿನಿಂದಲೂ ಇದು ಒಂಥರ ಇಂಟ್ರೆಸ್ಟ್ ಸರ್. ಬೆಂಚ್ ಮೇಲೆ ಡೆಸ್ಕ್ ಮೇಲೆ ಇಟ್ಟು ನೀನು ಬಾ ನೋಡುವ ಅಂತ ಹಿಂಗೆ ಮಾಡೋದು ಸ್ಕೂಲ್ ಡೇಸಲ್ಲಿ ಇತ್ತು ಅದು. ಹೌದೌದು. ಅದು ಇಷ್ಟು ದೊಡ್ಡ ಲೆವೆಲ್ ಗೇಮು ಇಷ್ಟು ದೊಡ್ಡ ಪಾಪ್ಯುಲಾರಿಟಿ ಇದೆ ಅಂತ ಗೊತ್ತಿಲ್ಲ. ನಾನು ಜಿಮ್ಮಲ್ಲಿ ಮಾಮೂಲಿ ನಾನು ಆ್ಯಕ್ಚುಲಿ ಬಾಡಿ ಬಿಲ್ಡಿಂಗ್ ಅಂತ ನಾನು ಹೋಗಿದ್ದು. ಬಾಡಿ ಬಿಲ್ಡಿಂಗು ಮಾಡಬೇಕು, ಏನಾದರೂ ಜಿಮ್ಗೆ ಹೋಗಿ ಸಾಧನೆ ಮಾಡಿ, ಜಿಮ್ಮನ್ನೇ ಆಯ್ಕೆ ಮಾಡ್ಕೊಂಡು ನಾನು ಸಾಧನೆಗೆ ಬಾಡಿ ಬಿಲ್ಡಿಂಗ್ ಮಾಡಬೇಕಂತ ಹೋಗಿ ಪ್ರಾಕ್ಟೀಸ್ ಎಲ್ಲ ಮಾಡಿ ತಯಾರಿಯಾಗಿ ಮಿಸ್ಟರ್ ಕರ್ನಾಟಕ ಮಾಡಿದೆ ಸರ್ ನಾನು. ಮಿಸ್ಟರ್ ಕರ್ನಾಟಕ ಮಾಡಿದ್ದೀನಿ. ಹಾಂ, ಮಿಸ್ಟರ್ ಕರ್ನಾಟಕ ಪಾರ್ಟಿಸಿಪೇಟ್ ಮಾಡಿದೆ ನಾನು. ಮಿಸ್ಟರ್ ಕರ್ನಾಟಕ ಮಾಡುವಾಗ ಅಂದರೆ ವಿಶೇಷ ಚೇತನ ಹಂಗಿದೆಯಾ ಅದಕ್ಕೆ? ಹಾಂ, ಇದೆ ಸರ್. ವಿಶೇಷ ಚೇತನರದೇ ನಮ್ದು ಒಂದು ಇದೆ. ಓಕೆ, ನಿಮ್ಗೊಂದು ಗೌರ್ಮೆಂಟ್ ಜಾಬ್ ಹಂಗೆಲ್ಲ ಸಿಗಲ್ವಾ? ಇನ್ನು ಇಷ್ಟು ತನಕ ಬರ್ದಿಬೇಕಲ್ಲ, ಹಣೆಯಲ್ಲಿ ಬರ್ದಿಲ್ವೇನೋ ಸರ್ ಅದು. ಕೆಲವರಿಗೆ ನನಗೆ ಸೋಮಶೇಖರ್ ಪಡುಕರ್ ಹೇಳ್ತಾ ಇದ್ರು, ಕೊಟ್ಟವರಿಗೆ ಮತ್ತೆ ಅದರಲ್ಲೇ ಪ್ರಮೋಷನ್ ಕೊಡ್ತಾರೆ ಬಿಟ್ರೆ ಹೊಸಬರಿಗೆ ಕೊಡೋದಿಲ್ಲ ಅಂತಂದ್ರು. ಇಲ್ಲ, ಏನಾದರೂ ಒಂದು ಆಗುತ್ತೆ ಬಿಡ್ರಿ ಸುರೇಶ್, ಡೋಂಟ್ ವರಿ. ಸರಿ ಸರ್. ವನಮಾಲಾ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ವನಮಾಲಾ ಮೇಡಮ್ ನಮಸ್ತೆ. ನಮಸ್ತೆ ಸರ್, ನಾನು ಮಂಗಳೂರಿಂದ ಮಾತಾಡ್ತಿರೋದು, ಬೆಂಗಳೂರಲ್ಲ. ಓ, ವನಮಾಲಾ ಫ್ರಮ್ ಮಂಗಳೂರು. ಕುಡ್ಲಾ ಇಂಚೋಲಾರೆ ತುಳುವರ್ಪುಣ. ಹಲೋ, ತುಳುವರ್ಪುಣ. ತುಳು ಬರೋದಿಲ್ಲ, ಕನ್ನಡ. ಬಸ್ ಹೇಳಿ ವನಮಾಲಾ ಅವರೇ. ಅದೇ ನೀವು ಫೋನ್ ನಿಮ್ಮ ಆಫೀಸಿಂದ ಕನೆಕ್ಟ್ ಮಾಡಿದ್ರು, ಅದಕ್ಕೆ ನಾನು ಫೋನ್ ಮಾಡಿದೆ. ಓಕೆ, ಹೇಳಿ. ಯಾವ್ದೋ ಒಲಿಂಪಿಯನ್, ಪ್ಯಾರಾ ಒಲಿಂಪಿಯನ್ ಯಾರಿಗೋ ಸಹಾಯ ಬೇಕಿತ್ತು ಅಂತ ಏನೋ ಫೋನ್ ಮಾಡಿದ್ರು. ಹೌದು. ಅದ್ರ ಬಗ್ಗೆ ಮಾತಾಡೋಣ ಅಂತ ಅವ್ರು ಕನೆಕ್ಟ್ ಮಾಡಿದ್ರು ನಿಮ್ಗೆ. ಇಲ್ಲಿದ್ದಾರೆ ಸುರೇಶ್ ಪೂಜಾರಿ ಅವರು ಇದ್ದಾರೆ, ನಮ್ಮ ಜೊತೆನೇ ಇದ್ದಾರೆ. ನಾವು ಗ್ರೀಸ್ಗೆ ಹೋಗ್ಬೇಕಾಗಿದೆ, ಒಂದು 3 ಲಕ್ಷ ರೂಪಾಯಿ ಅಗತ್ಯ ಇದೆ ಅಂತ ಹೇಳಿ. ಓಕೆ. ಸೊ ನಾವು ಒಂದೊಂದು ಕ್ರೌಡ್ ಫಂಡಿಂಗ್ ಮಾಡ್ತಾ ಇದ್ದೀವಿ. ಓಕೆ. ಹಲೋ. ಹೇಳಿ. ಓಕೆ, ಅರ್ಥ ಆಗ್ತಿದೆ, ಹೇಳಿ. ಹಲೋ, ಹೇಳಿ ನೀವು ಹೇಳ್ಬೇಕೀಗ. ಹೌದಾ? ಓಕೆ, ನನ್ನಿಂದ ಏನಾಗಬೇಕಾಗಿದೆ ಹೇಳಿ, ಏನ್ ಮಾಡ್ಬೇಕಿದೆ ನನ್ನ ಕಡೆಯಿಂದ? ಹಣಕಾಸಿನ ನೆರವಿದ್ರೆ ಒಳ್ಳೇದು ಅಂತ. ಓಕೆ, ಎಷ್ಟು ಬೇಕಾಗುತ್ತೆ ಹಣಕಾಸು? ಅಲ್ಲ, ಅದು ಟೋಟಲ್ ಪಾಪ ದೊಡ್ಡದಿದೆ ಅಮೌಂಟ್, 3 ಲಕ್ಷ. ನಿಮ್ಮಿಂದ ಎಷ್ಟಾಗುತ್ತೆ ಅಷ್ಟು. ಓಕೆ, ನನಗೆ ನಿಮ್ದು ಗೂಗಲ್ ಪೇ ನಂಬರ್ ಇದ್ರೆ ಕೊಟ್ರೆ ಕಳಿಸಿ, ನಾನು ಟ್ರಾನ್ಸ್ಫರ್ ಮಾಡ್ತೀನಿ. ಓಕೆ, ಇದರಲ್ಲೇ ಬರ್ತಾ ಇದೆ, ನಾನು ನಿಮ್ಮ ನಂಬರ್ಗೆ ಕಳಿಸ್ತೀನಿ. ಬೇಕಿದ್ರೆ ಹೇಳ್ತೀನಿ, ಬೇಕಿದ್ರೆ. ನನಗೆ ಗೊತ್ತಿಲ್ಲ ನಿಮ್ಮ ಹತ್ರ ಪೆನ್ ಗಿನ್ ಏನಾದ್ರೂ ಇದೆಯಾ ಗೊತ್ತಿಲ್ಲ. ಟಿವಿ ಆನ್ ಮಾಡ್ತೀನಿ ರೀ, ಒಂದ್ ನಿಮಿಷ. ಬೇಕಿದ್ರೆ ಹೇಳ್ತೀನಿ, ನಂಬರ್ ಹೇಳ್ತೀನಿ ನಾನು. ಒಂದ್ ನಿಮಿಷ ನೋಟ್ ಮಾಡ್ಕೊತೀನಿ. ಹೇಳಿ. 99 99 86 86 55 55 05 05 77. ಓಕೆ. ಸುರೇಶ್ ಪೂಜಾರಿ. ಎಸ್, ಥ್ಯಾಂಕ್ ಯು ಮೇಡಮ್. ಈಗೊಂದು ಬ್ರೇಕ್ ಆದ ನಂತರ ವೀಕ್ಷಕರೇ ಬನ್ನಿ, ಸಹಾಯ ಮಾಡೋಣ, ಇವರನ್ನು ಗ್ರೀಸ್ಗೆ ಕಳಿಸೋಣ. ಅಲ್ಲಿ ಭಾರತದ ನೋಡಿ, ಆ ತ್ರಿವರ್ಣ ಧ್ವಜವನ್ನು ಎತ್ತಿ ಹಿಡಿಯೋದಿದೆಯಲ್ಲ, ಅದು ಎಲ್ರಿಗೂ ಸಿಗಲ್ಲ ರೀ ಆ ಭಾಗ್ಯ. ಯಾರು ಎತ್ತಿ ಹಿಡಿತಾರೆ ಅದನ್ನು ನಾವು ಅದಕ್ಕೆ ಜೊತೆ ಒಂದು ಶಿಳ್ಳೆ ಹೊಡೆಯೋದು, ಓ ಭಾರತ್ ಮಾತಾ ಕಿ ಜೈ ಅಂತ ಅಂದ್ಬಿಟ್ಟು. ಬನ್ನಿ, ಒಂದು ಬ್ರೇಕ್ ಆದ ನಂತರ ಸುದ್ದಿ ಮುಂದುವರಿಯುತ್ತೆ.